ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾನು ಫಸ್ಟ್ ಇಮೋಲಿನ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಮಾಯ್ಶ್ಚರೈಸರ್ ತುಂಬಾ ಸಾಫ್ಟ್ ಆ್ಯಂಡ್ ದೆನ್ ತುಂಬಾ ಲೈಟ್ ವೆಯ್ಟ್ ಆಗಿದೆ. ಸೊ ನಂದು ಸ್ವಲ್ಪ ಡ್ರೈ ಸ್ಕಿನ್ ಇರೋದ್ರಿಂದ ಐ ಆಮ್ ಯೂಸಿಂಗ್ ದಿಸ್. ತುಂಬ ಚೆನ್ನಾಗಿ ಎಲ್ಲ ಕಡೆಯೂ ಅದನ್ನು ಅಪ್ಲೈ ಮಾಡಿದ್ದೀನಿ, ಆ್ಯಸ್ ಯು ಕ್ಯಾನ್ ಸಿ. ಅದಾದಮೇಲೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಪರ್ಲ್ ಇಲ್ಯುಮಿನೇಟರ್ ಯೂಸ್ ಮಾಡ್ತಾಯಿದ್ದೀನಿ. ವೈ ದಿಸ್ ಇಲ್ಯುಮಿನೇಟರ್ ಅಂದರೆ ಟು ಗೆಟ್ ದಟ್ ಗ್ಲೋಯಿನೆಸ್, ಓಕೆನಾ. ಸೊ ಇವಾಗ ನೀವು ಮೋಸ್ಟ್ ಆಫ್ ದ ಹೀರೋಯಿನ್ಸ್ನೆಲ್ಲ ನೋಡಿರ್ಬೋದು, ಹೆಂಗೆ ಗ್ಲೋ ಆಗ್ತಾ ಇರುತ್ತೆ ಅವ್ರ ಸ್ಕಿನ್ ಅಲ್ವಾ. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೀಕ್ರೆಟ್ ಅನ್ಬೋದು. ಸೊ ನಾನು ಅದನ್ನು ಸ್ವಲ್ಪ ಇಮೋಲಿನ್ ಮಾಯ್ಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿಕೊಂಡು ಐ ಆಮ್ ಅಪ್ಲೈಯಿಂಗ್ ಇಟ್. ನೀವು ನೋಡ್ಬೋದು ಆ ಗ್ಲೋ ಹೆಂಗಿದೆ ಅಂತ. ಸ್ವಲ್ಪ ವೆಯ್ಟ್ ಮಾಡಿ, ಅಟ್ ಲಾಸ್ಟ್ ಯು ವಿಲ್ ಸಿ ದಟ್ ಗ್ಲೋ ಇನ್ ಮೈ ಫೇಸ್, ಓಕೆನಾ. ಸೊ ನಾನು ಅದನ್ನು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವು ಐ ಆಮ್ ಗೋಯಿಂಗ್ ಫಾರ್ ದ ಕ್ರೀಮ್. ಆ್ಯಸ್ ಐ ಟೋಲ್ಡ್, ಇಲ್ಲಿ ನಾನು ಫೌಂಡೇಶನ್ನ ಯೂಸ್ ಮಾಡ್ತಾ ಇಲ್ಲ. ಆ ಫೌಂಡೇಶನ್ ಹಾಕಿದ್ರೆ ಏನೇ ಆಗಲಿ ಸ್ವಲ್ಪ ಹೆವಿ ಅನಿಸುತ್ತೆ. ಸೊ ನಾನು ಒಂದು ನೋ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಬೇಕಂತ ಇದ್ದೀನಿ. ಸೊ ಫೌಂಡೇಶನ್ ಸ್ಕಿಪ್ ಮಾಡಿದ್ದೀನಿ. ಸೊ ಅದ್ರ ಬದಲಾಗಿ ನಾನು ಪಾಂಡ್ಸ್ ಏಜ್ ಮಿರಾಕಲ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪನೇ ತೊಗೊಂಡ್ರೆ ಸಾಕು, ಅದೂ ನಿಮಗೆ ಆ್ಯಕ್ಚುಲಿ ಆ ಗ್ಲೋಯಿಂಗ್ ಎಫೆಕ್ಟ್ನ ಕೊಡುತ್ತೆ ಫೇಸ್ ಮೇಲೆ. ಅದನ್ನು ನಾನು ನೀಟಾಗಿ ಎಲ್ಲ ಕಡೆ ಫುಲ್ ಫೇಸ್ ಮತ್ತು ಸ್ವಲ್ಪ ನೆಕ್ ಎಲ್ಲ ಕಡೆಯೂ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಅಪ್ಲೈ ಎಲ್ಲ ಮಾಡಾದಮೇಲೆ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಫಾರ್ ಫೌಂಡೇಶನ್. ಸೊ ನಾನು ಫಿಟ್ ಮೀ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ, ಐವರಿ ಶೇಡು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಫೌಂಡೇಶನ್ ಬ್ರಷಲ್ಲಿ ನೀಟಾಗಿ ಆಲ್ ಓವರ್ ದ ಫೇಸ್ ಎಲ್ಲೆಲ್ಲಿ ಏನೇನು ಬೇಕು ಅಲ್ಲೆಲ್ಲ ಹಾಕ್ಕೊತಾ ಇದ್ದೀನಿ, ಓಕೆನಾ. ಸೊ ಎಲ್ಲೆಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಎಲ್ಲೆಲ್ಲಿ ಬೇಕೋ ಅದನ್ನೆಲ್ಲ ನಾನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಫೌಂಡೇಶನ್ ಹಾಕ್ತಾಯಿಲ್ಲ. ಇನ್ಸ್ಟೆಡ್ ಆಫ್ ಫೌಂಡೇಶನ್ ನಾನು ಪಾಂಡ್ಸ್ ಏಜ್ ಮಿರಾಕಲ್ ಕ್ರೀಮ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಐ ಆಮ್ ಯೂಸಿಂಗ್ ಮೈ ಕಾಂಪ್ಯಾಕ್ಟ್ ಪೌಡರ್, ಐವರಿ ಕಾಂಪ್ಯಾಕ್ಟ್ ಪೌಡರ್. ಅದಾದಮೇಲೆ ಸ್ವಲ್ಪ ಬ್ಯಾಕ್ ಸೈಡು ಅದು ಲೂಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಐ ಜಸ್ಟ್ ಕಾಲ್ಡ್ ಮೈ ಹಸ್ಬೆಂಡ್ ದಟ್ ಇಸ್ ಟು ಟೈ ಇಟ್. ಆ ನಂತರದಲ್ಲಿ ಐ ಜಸ್ಟ್ ಫಾರ್ಗಾಟ್ ದಟ್ ನಾನು ನನ್ನ ಮಂಗಳ ಹೆಸರು ಹಾಕಿರಲಿಲ್ಲ. ಅದನ್ನು ಬಂದು ನಮ್ಮ ಹಸ್ಬೆಂಡ್ ಹಾಕಿದ್ರು. ಓಕೆ, ಅದಾದಮೇಲೆ ನನ್ನ ಐಬ್ರೋಸ್ ಆ್ಯಕ್ಚುಲಿ ಶೇಪ್ ಮಾಡೋ ಏನು ಅವಶ್ಯಕತೆ ಏನಿಲ್ಲ. ಇಟ್ ಇಸ್ ಆ್ಯಕ್ಚುಲಿ ಗುಡ್. ಸೊ ಹಾಗಾಗಿ ಸುಮ್ಮನೆ ಸ್ವಲ್ಪ ಶೇಪ್ ಮಾಡ್ತಾಯಿದ್ದೀನಿ ಅಷ್ಟೇ, ಲೈಟಾಗಿ ಶೇಪ್ ಕೊಡ್ತಾಯಿದ್ದೀನಿ ಅಷ್ಟೇ. ಆ್ಯಸ್ ಯು ಕ್ಯಾನ್ ಸಿ, ನಾನು ಜಾಸ್ತಿ ಏನು ಅಪ್ಲೈ ಮಾಡ್ತಾಯಿಲ್ಲ ಐಬ್ರೋಸ್ ಮೇಲೆ. ಮೈ ಐಬ್ರೋಸ್ ಆರ್ ಗುಡ್. ಸೊ ಅಷ್ಟಾಗಿ ಏನು ಮಾಡಿಲ್ಲ. ಆ್ಯಂಡ್ ಮೋರ್ ಓವರ್ ವೈ ಬಿಕಾಸ್ ದಿಸ್ ಇಸ್ ಆ್ಯಕ್ಚುಲಿ ನೋ ಮೇಕಪ್ ಲುಕ್. ಅದಾದಮೇಲೆ ನಾನು ಸ್ವಲ್ಪ ಹೈಗೆ, ಆ್ಯಸ್ ಐ ಆಮ್ ಗೋಯಿಂಗ್ ಫಾರ್ ಮ್ಯಾರೇಜ್, ಸ್ವಲ್ಪ ಇರಬೇಕಲ್ವ. ಸೊ ಹಾಗಾಗಿ ಐ ಆಮ್ ಯೂಸಿಂಗ್ ದಿಸ್ ಲೈಟ್ ದಟ್ ಈಸ್ ಬ್ರೌನ್ ಐ ಶ್ಯಾಡೋ ಪ್ಯಾಲೆಟಿನ ಲೈಟ್ ಬ್ರೌನ್ ಕಲರ್ನ ಜಸ್ಟ್ ಎಲ್ಲ ಆಲ್ ಓವರ್ ದ ಲಿಡ್ ಹಾಕ್ತಾಯಿದ್ದೀನಿ. ಸೊ ನೀಟಾಗಿ ಏನೇ ಮೇಕಪ್ ಮಾಡಿದ್ರೂ ನಿಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಯಾವುದೇ ಕ್ರೀಮ್ ಏನೇ ಅಪ್ಲೈ ಮಾಡಿದ್ರೂ ಅದನ್ನು ನೀವು ನೀಟಾಗಿ ಬ್ಲೆಂಡ್ ಮಾಡಬೇಕು ನಿಮ್ಮ ಫೇಸಿಗೆ. ದ ಸೇಮ್ ಥಿಂಗ್ ಈಸ್ ಅಪ್ಲಿಕಬಲ್ ಫಾರ್ ದಿ ಐ ಶ್ಯಾಡೋ ಆಲ್ಸೋ. ಐ ಶ್ಯಾಡೋ ನೀವೇನು ತೊಗೊತೀರಾ ಅಲ್ವಾ ಕಲರ್, ಅದನ್ನು ನೀಟಾಗಿ ಸ್ವಲ್ಪ ನೀವು ಬ್ಲೆಂಡ್ ಮಾಡಬೇಕು ಐ ಮೇಲೆ. ಆ ನಂತರದಲ್ಲಿ ಐ ಆಮ್ ಜಸ್ಟ್ ಪುಟಿಂಗ್ ಕಾಜಲ್. ಸೊ ನಾನು ಕೊಲೋಸಲ್ ಕಾಜಲ್ ತೊಗೊಂಡಿದ್ದೀನಿ ಮಬೆಲಿನ್ದು. ಸೊ ಅದನ್ನು ಎಲ್ಲ ಕಡೆ ಕೆಳಗಡೆ ಮತ್ತು ಮೇಲೆ ವಾಟರ್ ಲೈನ್ಗೆ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ. ನಾನಿಲ್ಲಿ ಆ್ಯಕ್ಚುಲಿ ಮೇಲೆ ಐಲೈನರು ಮತ್ತು ಮಸ್ಕಾರ ಇದನ್ನೆಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ. ಆ ನಂತರದಲ್ಲಿ ಬ್ಲಷ್ ಯಾಕೆ ಅಂದರೆ ಆ್ಯಸ್ ಯು ಕ್ಯಾನ್ ಸಿ ನಂದು ಸ್ವಲ್ಪ ಫೇರ್ ಸ್ಕಿನ್ ಟೋನ್ ಇರೋದು, ಸ್ವಲ್ಪ ತುಂಬಾ ವೈಟಾಗಿ ಕಾಣಿಸ್ತೀವಿ ಈ ಮೇಕಪ್ಪಲ್ಲಿ. ಸೊ ಹಾಗಾಗಿ ನಾವು ತುಂಬ ಫೇರಾಗಿ ತುಂಬ ವೈಟಿಶಾಗಿ ಕಾಣಬಾರ್ದು ಅಂತ, ಸೊ ಅಲ್ಲಿ ರೆಡ್ ಟಿಂಟ್ ಇರಬೇಕು ಅಂತ ಸ್ವಲ್ಪ ಜಾಸ್ತಿನೇ ಬ್ಲಷ್ ಹಾಕ್ತಾಯಿದ್ದೀನಿ. ನಾನು ನೋಸ್ ಮೇಲೆ ಹಾಕ್ತೀನಿ. ಅದಾಂತರದಲ್ಲಿ ಐ ಆಮ್ ಜಸ್ಟ್ ಪುಟಿಂಗ್ ಸಮ್ ಲಿಪ್ಸ್ಟಿಕ್. ಸೊ ನಾನು ಇಲ್ಲಿ ಬ್ರೌನ್ ಲಿಪ್ಸ್ಟಿಕ್ಕಿಗೆ ಹೋಗಿದ್ದೀನಿ. ಸೊ ಅದು ಒಂದು ಸಟಲ್ ಲುಕ್ ಕೊಡೋಕ್ಕೋಸ್ಕರ. ರೆಡ್ಡೆಲ್ಲ ಹಾಕಿದ್ರೆ ತುಂಬಾ ಬ್ರೈಟ್ ಆಗುತ್ತೆ. ಸೊ ಸಟಲಾಗಿರಲಿ, ಆ್ಯಸ್ ಐ ಟೋಲ್ಡ್ ಅದೊಂದು ಲೈಟ್ ಮೇಕಪ್. ಸೊ ಹಾಗಾಗಿ ಐ ಆಮ್ ಜಸ್ಟ್ ಪುಟಿಂಗ್ ದಿಸ್ ಬ್ರೌನ್ ಲಿಕ್ವಿಡ್ ಲಿಪ್ಸ್ಟಿಕ್. ಇನ್ಸೈಡ್ ಆಫ್ ದ ಬ್ರೌನ್ ಲಿಕ್ವಿಡ್ ಲಿಪ್ಸ್ಟಿಕ್ ಹಾಕಿದ್ದೀನಿ. ಸೊ ಆ್ಯಸ್ ಯು ಕ್ಯಾನ್ ಸಿ, ಸೊ ಲಾಸ್ಟಲ್ಲಿ ಐ ಆಮ್ ಕಂಪ್ಲೀಟಿಂಗ್ ಮೈ ಮೇಕಪ್ ವಿತ್ ಬಿಂದಿ. ಆ್ಯಸ್ ಯು ಕ್ಯಾನ್ ಸಿ, ಇವಾಗಲೇ ನಿಮಗೆ ಗೊತ್ತಾಗ್ಬೋದು ಆ ಗ್ಲೋ ಆ ಫೇಸಲ್ಲಿ. ಲಾಸ್ಟ್ವರೆಗೂ ನೋಡಿ ಕಂಪ್ಲೀಟಾಗಿ. ಸೊ ಅಟ್ ದಟ್ ಟೈಮ್ ಯು ವಿಲ್ ಕಮ್ ಟು ನೋ ಅದೆಷ್ಟು ಗ್ಲೋಯಿಂಗ್ ಆಗಿ ಮೇಕಪ್ ಬಂದಿದೆ ಅಂತ. ಅದಾದಮೇಲೆ ಸ್ವಲ್ಪ ಜುವೆಲ್ಸ್ ಹಾಕ್ಕೊಳ್ಬೇಕಾಗಿತ್ತು. ಐ ಜಸ್ಟ್ ವೋರ್ ಮೈ ಕಡ ಆ್ಯಂಡ್ ದೆನ್ ವಾಚ್. ದ ಹಾರ್ಡೆಸ್ಟ್ ಪಾರ್ಟ್ ವಾಸ್ ಲೈಕ್ ವೇರಿಂಗ್ ಮೈ ಇಯರಿಂಗ್ಸ್. ತುಂಬಾ ಕಷ್ಟಪಟ್ಟು ಇಯರಿಂಗ್ಸ್ ಹಾಕ್ಕೊಂಡೆ. ಇಟ್ ಪೇನ್ಡ್ ಅ ಲಾಟ್. ಸೊ ಅದೆಲ್ಲ ಆದಮೇಲೆ ಐ ಜಸ್ಟ್ ಕುಮ್ಡ್ ಮೈ ಹೇರ್ಸ್. ನೀವು ನೋಡ್ಬೋದು
ಆಲ್ರೆಡಿ ಮೇಕಪ್ ಎಷ್ಟು ಗ್ಲೋ ಆಗ್ತಾ ಇದೆ ಅಂತ. ಟು ಬಿ ಫ್ರ್ಯಾಂಕ್, ದಟ್ ಈಸ್ ಇನ್ ಅ ಸನ್ಲೈಟ್ಗೆ ಹೋದಾಗ ಆ್ಯಕ್ಚುಲಿ ಇಟ್ ವಿಲ್ ಬಿ ಲೈಕ್ ಗ್ಲೋಯಿಂಗ್ ಲೈಕ್ ಎನಿಥಿಂಗ್ ಅನ್ಬೋದು. ಅದಾದಮೇಲೆ ಐ ಜಸ್ಟ್ ಓರ್ ಮೈ ಸೆಂಟ್. ವಿ ಹ್ಯಾವ್ ಟು ಸ್ಮೆಲ್ ಗುಡ್ ಅಲ್ವಾ. ಯು ಕ್ಯಾನ್ ಸಿ ದ ಗ್ಲೋಯಿಂಗ್ ಸ್ಕಿನ್. ಥ್ಯಾಂಕ್ ಯು.